ಹಾಯ್ ಹಲೋ ನಮಸ್ಕಾರ ಸ್ಟೂಡೆಂಟ್ಸ್. ನಿಮ್ಮ ಕ್ಲಾಸ್ 12 ಅನ್ನ ಒಂದು ದಿನದಲ್ಲಿ ಫಿಕ್ಸ್ ಮಾಡಬಹುದು ಹೇಗೆ ಅಂತ ಹೇಳ್ತೇನೆ. ಯಾಕಂದ್ರೆ ಬಹಳಷ್ಟು ಮಕ್ಕಳು ಅಯ್ಯೋ ನನ್ನ ಹತ್ರ ಆಗ್ತಾ ಇಲ್ಲ, ಇಷ್ಟೊಂದು ಟೈಮ್ ಹೋಗ್ಬಿಟ್ಟಿದೆ, ಹೇಗೆ ಕ್ಲಾಸ್ 12 ಅಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಇರ್ತೀರಾ. ಇಲ್ಲಿಂದಲೇ ನಿಮ್ಮ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಸ್ಟಾರ್ಟ್ ಆಗತ್ತೆ. ಆ್ಯಂಡ್ ಐ ಆಮ್ ಹಿಯರ್ ಫಾರ್ ಯು ಆಸ್ ಆಲ್ವೇಸ್. ಎಲ್ಲರೂ ಸಹ 1 ಡೇ ಅಂತ ಕಮೆಂಟಲ್ಲಿ ಹಾಕಿ. ಯಾಕಂದ್ರೆ ಫಸ್ಟ್ ಕೇಳಿದಾಗ ಅಯ್ಯೋ ಒಂದಿನದಲ್ಲಿ ಆಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಟ್ 1 ಡೇದಲ್ಲಿ ಆಗತ್ತೆ. ಹೇಗೆ ಮಾಡ್ಬೋದು, ಏನು ಮಾಡಬೇಕಾಗತ್ತೆ ನೀವು ಅದೆಲ್ಲವನ್ನು ಹೇಳ್ತೇನೆ. ಬಟ್ ಬಿಫೋರ್ ಎವ್ರಿಥಿಂಗ್ ಯು ಶುಡ್ ಬಿಲೀವ್. ಅದಕ್ಕೋಸ್ಕರ ಕಮೆಂಟ್ನಲ್ಲಿ 1 ಡೇ ಅಂತ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ಬಿಲೀವಿಂಗ್, ಆ್ಯಂಡ್ ನಿಮ್ಮ ಮೈಂಡಿಗೂ ಸಹ ಬಿಲೀವ್ ಆಗತ್ತೆ ಎಸ್ ಇಟ್ಸ್ ಪಾಸಿಬಲ್ ಅಂತ. ಏನು ಮಾಡಬೇಕು, ಈ ವಿಡಿಯೋ ಮುಗಿದ ನಂತರ ನೆಕ್ಸ್ಟ್ 1 ಅವರ್ದಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳು ಸಬ್ಜೆಕ್ಟ್ ವೈಸ್ ಬ್ಯಾಕ್ಲಾಗ್ ಚಾಪ್ಟರ್ಸ್ಗಳು ಯಾವ್ದ್ಯಾವ್ದಿದೆ ಕಂಪ್ಲೀಟ್ ಮಾಡಿಲ್ವೋ ಅವುಗಳನ್ನ ನೋಟ್ ಡೌನ್ ಮಾಡಬೇಕು. ನಿಮ್ದು ವೀಕ್ ಸಬ್ಜೆಕ್ಟ್ಸ್ಗಳು ಏನಿದೆ, ಏನೇನು ಅಸೈನ್ಮೆಂಟ್ಸ್ಗಳು ಪೆಂಡಿಂಗ್ ಇವೆ, ಯಾವುದೇ ಟಾಪಿಕ್ಸ್ಗಳನ್ನ ರಿವೈಸ್ ಮಾಡಿಲ್ಲ, ಇಮಿಡಿಯೇಟ್ ನೆಕ್ಸ್ಟ್ ಎಕ್ಸಾಮ್ ಇದೆ ಯಾವುದಿದೆ ಎಲ್ಲವನ್ನೂ ಸಹ ಲೀಸ್ಟ್ ಡೌನ್ ಮಾಡಿ. ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದೇನೆ? 5 ಪ್ರಶ್ನೆ, 5 ಕ್ವಶನ್ಸ್ಗಳನ್ನ ನೆಕ್ಸ್ಟ್ 1 ಅವರ್ದಲ್ಲಿ ನೀವು ಅಟೆಂಪ್ಟ್ ಮಾಡಬೇಕು. ಇವೇ ಆ 5 ಕ್ವಶನ್ಸ್ಗಳು. ಬ್ಯಾಕ್ಲಾಗ್ ವೀಕ್ ಆಗಿರುವಂಥ ಸಬ್ಜೆಕ್ಟ್ಸು, ಅಸೈನ್ಮೆಂಟ್ಸ್ ಏನೇನು ಉಳಿದಿದೆ, ಯಾವುದೇ ಟಾಪಿಕ್ಸ್ಗಳನ್ನ ರಿವೈಸ್ ಮಾಡಿಲ್ಲ, ಕೊನೆಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದು, ಈ 5 ಕ್ವಶನ್ಸ್ಗಳನ್ನ ನೀವು ಬರಿಬೇಕು. ಓಕೆ, ಫಸ್ಟ್ ಸ್ಟೆಪ್ಪು ಕ್ಲಿಯರ್ ಇದೆ ಅನ್ಕೊಳ್ಳೋಣ. ಮೇಕ್ ದ ಲಿಸ್ಟ್. ಸೆಕೆಂಡ್, ಪ್ರಯಾರಿಟಿ ರೂಲ್. ಈಗ ನಮ್ಮ ಹತ್ರ ಒಂದು 60 ಟಾಸ್ಕ್ ಇದೆ, ಎಲ್ಲ ಮುಗಿಸ್ಲಿಕ್ಕೆ ಆಗಲ್ಲ ಒಂದೇ ಸಲ. ಸೊ ಅದಕ್ಕೋಸ್ಕರ ಯಾವುದು ಹೈ ಪ್ರಯಾರಿಟಿ ಇದೆ, ಹೈ ಪ್ರಯಾರಿಟಿ ಹೇಗೆ ಡಿಸೈಡ್ ಮಾಡ್ತೀರಾ? ಎಕ್ಸಾಮ್ ನಿಯರ್ ಇರುವಂತಹ ಎಕ್ಸಾಮು ಪ್ಲಸ್ ಇಂಪಾರ್ಟೆಂಟ್ ಯಾವುದು ಅದಕ್ಕೆ, ಬಟ್ ಅದರಲ್ಲಿ ನೀವು ವೀಕ್ ಇದ್ದೀರಾ. ಸೊ ಈ 3 ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಫಾಲ್ ಆಗ್ತಾ ಇದೆ ಅಂದರೆ ಅದು ಹೈ ಪ್ರಯಾರಿಟಿ ಆಗತ್ತೆ. ಈ ಹೈ ಪ್ರಯಾರಿಟಿ ಮುಗಿದ ಮೇಲೆ ನೆಕ್ಸ್ಟು ಮೀಡಿಯಂ ಪ್ರಯಾರಿಟಿ. ಯಾವುದು ಇಂಪಾರ್ಟೆಂಟ್ ಇದೆ ಬಟ್ ಮ್ಯಾನೇಜಬಲ್, ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ, ಓಕೆ ಇದ್ದೀರಾ, ಬಟ್ ಇಂಪಾರ್ಟೆಂಟ್ ಇದೆ, ಅದು ಮೀಡಿಯಂ ಆಗುತ್ತೆ. ಲೋ, ಆಲ್ರೆಡಿ ಕಾನ್ಫಿಡೆಂಟ್ ಇದ್ದೀರಾ, ಹಾಗೆ ಅರ್ಜೆನ್ಸಿನೂ ಅಷ್ಟೊಂದು ಸಮೀಪ ಇಲ್ಲ, ದೂರ ಇದೆ, ಅದನ್ನು ಲೋ ಪ್ರಯಾರಿಟಿಲಿ ಇಡೋಣ. ಎಲ್ಲದಕ್ಕಿಂತ ಮೊದಲು ಈ ಹೈ ಪ್ರಯಾರಿಟಿಯನ್ನು ಮುಗಿಸ್ಬೇಕು. ಯಾವುದೇ ಕಂಡೀಷನ್ದಲ್ಲೂ ಇದನ್ನು ನಾವು ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಎಷ್ಟು ನಾವು ಇದನ್ನು ಮುಂದೆ ಹಾಕ್ತಾ ಹೋಗ್ತೇವೋ ಅಷ್ಟೇ ಇಂಪಾರ್ಟೆಂಟ್ ಇರುವಂಥದ್ದು, ಹಾಗೆ ಅಷ್ಟೇ ಮುಂದೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಈಗಲೇ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಪ್ರಯಾರಿಟಿ ರೂಲು ಕ್ಲಿಯರ್ ಆಗಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಎಸ್ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ ಅಂತ. ಸ್ಟೆಪ್ 3, ದ 50-10 ರೂಲ್. ಹಾಗಂದ್ರೆ ಏನು? ಸಿಂಪಲ್ಲು. ಒಂದೇ ಸಲ ಕೂತು 3 ಅವರು 4 ಅವರು ಓದಲಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು? 50 ಮಿನಿಟ್ಸ್ 100% ಫೋಕಸ್ನೊಂದಿಗೆ ಓದಿ, 50 ನಿಮಿಷ. ಅದಾದಮೇಲೆ ನೆಕ್ಸ್ಟ್ 10 ಮಿನಿಟ್ಸು ಬ್ರೇಕು ಪ್ಲಸ್ ರೀಸೆಟ್ಟು. ಇಲ್ಲಿ 10 ಮಿನಿಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಈ 10 ಮುಂದೆ ಮತ್ತೊಂದು 0 ಸೇರಿಸ್ಕೊಂಡು 100 ಮಿನಿಟ್ಸ್ ಮಾಡಬೇಡಿ, ಯಾಕಂದರೆ ಎಲ್ಲ ಎಫರ್ಟ್ಸ್ಗಳು ವೇಸ್ಟ್ ಆಗುತ್ತೆ. 50 ನಿಮಿಷ ಓದ್ತೀರಾ, ನೆಕ್ಸ್ಟ್ 10 ಮಿನಿಟ್ಸ್ ರೀಸೆಟ್ ಮಾಡ್ಕೊಳ್ತೀರಾ. ಈ ರೀಸೆಟ್ ಟೈಮಲ್ಲಿ ಅದಾದಮೇಲೆ 1 ಸಬ್ಜೆಕ್ಟ್ ಎಟ್ ಅ ಟೈಮ್ 1 ಅವರ್. ಫಾರ್ ಎಕ್ಸಾಂಪಲ್ ಯಾವುದೋ ಎಕ್ಸ್ ಸಬ್ಜೆಕ್ಟ್ ಓದಿರ್ತೀರಾ, ನೆಕ್ಸ್ಟ್ 1 ಅವರ್ದಲ್ಲಿ ವೈ ಸಬ್ಜೆಕ್ಟು. 1 ಟಾರ್ಗೆಟ್ ಪರ್ ಸೆಷನ್. ಈ ಸೆಷನ್ದಲ್ಲಿ ನಾನು 10 ಕ್ವಶನ್ಸ್ಗಳನ್ನ ಮಾಡ್ತೇನೆ, 30 MCQಸ್ಗಳನ್ನ ಮಾಡ್ತೇನೆ. ಈ ರೀತಿಯಾಗಿ ನೀವು ನಿಮಗೆ ಟಾರ್ಗೆಟ್ಸ್ಗಳನ್ನ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. 1 ಸಬ್ಜೆಕ್ಟು 1 ಟಾರ್ಗೆಟು. ಸ್ಟೆಪ್ 4, ಕಿಲ್ ಯುವರ್ ಬ್ಯಾಕ್ಲಾಗ್. ಎಲ್ಲವನ್ನೂ ಸಹ ಒಂದೇ ದಿನದಲ್ಲಿ ಮುಗಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಫಸ್ಟು ಲೀಸ್ಟ್ ಮಾಡ್ಕೊಳ್ಳೋದು, ಪ್ರಯಾರಿಟಿ ರೂಲು, 50-10 ಇವೆಲ್ಲವನ್ನ ಹೇಳಿದ್ದೇನೆ. ಕೊನೆಗೆ 3 ಟಾಸ್ಕ್ ರೂಲು. 1 ಪೆಂಡಿಂಗ್ ಚಾಪ್ಟರು, ಇಂಪಾರ್ಟೆಂಟ್ ಅಸೈನ್ಮೆಂಟು, 1 ಚಾಪ್ಟರ್ ಟೆಸ್ಟನ್ನು 1 ದಿನದಲ್ಲಿ ಅಟ್ಲೀಸ್ಟ್ ಮಾಡಲೇಬೇಕು. ಯಾವುದು ಬ್ಯಾಕ್ಲಾಗ್ ಇದೆ ಅದನ್ನು ಕಂಪ್ಲೀಟ್ ಮಾಡೋದು, ಇಂಪಾರ್ಟೆಂಟ್ ಅಸೈನ್ಮೆಂಟನ್ನು ಮಾಡೋದು, ಚಾಪ್ಟರ್ ಟೆಸ್ಟನ್ನು ಮಾಡೋದು. ಈ ರೀತಿಯಾಗಿ ಮಾಡಿದ್ರೆ ಸ್ಮಾಲ್ ವಿನ್ಸ್ಗಳು ಬಿಗ್ ಕಮ್ ಬ್ಯಾಕ್ ಆಗಿ ಮುಂದೆ ಬರುತ್ತೆ. ಲಾಸ್ಟ್ ಸ್ಟೆಪ್ಪು ಎಂಡ್ ಆಫ್ ಡೇ ಆಡಿಟ್ಟು. ಆಡಿಟ್ ಮಾಡಬೇಕು. ಏನು ನಾನು ಎಷ್ಟು ಮುಗಿಸ್ದೆ, ಏನು ಪೆಂಡಿಂಗ್ ಇದೆ, ನಾಳೆ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ ಇವತ್ತೇ ನೀವು ಫಿಕ್ಸ್ ಆದರೆ ನಿಮ್ಮ ಅರ್ಧ ಕೆಲಸ ನಾಳೆ ಮುಗ್ದಂಗೆ.
ಇಲ್ಲ ಅಂದರೆ ನಾಳೆ ಮತ್ತೆ ಯೋಚಿಸ್ತಾ ಕೂತ್ಕೋತೀರಾ, ಅಯ್ಯೋ ಏನು ಮಾಡಬೇಕು, ಯಾವುದನ್ನು ಸ್ಟಾರ್ಟ್ ಮಾಡಲಿ. ಇಲ್ಲ, ಹಿಂದಿನ ದಿನವೇ ನೀವೇನಾದರೂ ಸೀರಿಯಸ್ ಆಗಿ ನಾನು ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿತ್ತಂದರೆ ಮುಗ್ದು ಹೋಯ್ತು. ಟಾಪ್ 3 ಟಾಸ್ಕ್ಗಳನ್ನು ಕ್ರಿಯೇಟ್ ಮಾಡಿ ನಾಳೆ ಏನು ಮಾಡಬೇಕು ಅಂತ. ಸಿಂಪಲ್ ಆಗಿ ರಿವೈಸ್ ಮಾಡೋದಾದರೆ ಡ್ಯಾಮೇಜು ಏನೇನು ಪೆಂಡಿಂಗ್ ಇದೆ, ನೆಕ್ಸ್ಟು ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಬೇಕು, 50-10 ರೂಲು, ಬ್ಯಾಕ್ಲಾಗ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಎಂಡ್ ಆಫ್ ದ ಡೇ ಆಡಿಟ್ ಮಾಡಬೇಕು, ಎಷ್ಟು ಮುಗಿಸ್ದೆ, ನಾಳೆ ಏನು ಮಾಡಬೇಕು, ಟಾಪ್ 3 ಟಾಸ್ಕ್ಗಳೇನು, ಇವು ಮಾಡಿದ್ರೆ ನೀವು 1 ಡೇಯನ್ನು ಫಿಕ್ಸ್ ಮಾಡ್ತೀರಾ. ಅದನ್ನೇ ನೆಕ್ಸ್ಟ್ ಬ್ಲಾಕಿಗೂ ಸಹ ನೆಕ್ಸ್ಟ್ ಡೇನು ರಿಪೀಟ್ ಮಾಡ್ತಾ ಹೋಗಿ ನಿಮ್ಮ ಕ್ಲಾಸ್ 12 ಡೆಫಿನೆಟ್ ಆಗಿ ಫಿಕ್ಸ್ ಆಗುತ್ತೆ. ಅದರ ಭರವಸೆಯನ್ನು ನಾನು ಕೊಡ್ತೇನೆ. ಸೊ ಪರ್ಫೆಕ್ಟ್ ಇಯರ್ ಬೇಡ ನಮಗೆ, ನೆಕ್ಸ್ಟ್ ಡೇ ಪರ್ಫೆಕ್ಟ್ ಆಗಿದ್ರೆ ಸಾಕು. ಇವತ್ತು ಪರ್ಫೆಕ್ಟ್ ಆಗಿದೆ, ನಾಳೆ ಪರ್ಫೆಕ್ಟ್ ಆಗಿದೆ, ನಾಡಿದ್ದು ಪರ್ಫೆಕ್ಟ್ ಆಗಿದೆ ಅಂದರೆ ಆ ಇಯರ್ ಸಹ ಪರ್ಫೆಕ್ಟ್ ಆಗತ್ತೆ. ಯಾವಾಗ ನಾವು ಎಲ್ಲವನ್ನೂ ಸಹ ಒಂದೇ ಸಲ ಮಾಡ್ಲಿಕ್ಕೆ ಹೋಗ್ತೀವೋ ಆವಾಗ ಪ್ರೆಷರ್ ಬರುತ್ತೆ, ಒಂದು ಟಾಸ್ಕನ್ನು ಸಹ ಮಾಡ್ಲಿಕ್ಕಾಗಲ್ಲ. ಅದೇ ಒಂದೊಂದೇ ಟಾಸ್ಕನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋದಂಗೆ, ಒಂದೊಂದೇ ದಿನಾನ ಟಿಕ್ ಮಾಡ್ತಾ ಹೋದಂಗೆ ಕಾನ್ಫಿಡೆನ್ಸು ಬರುತ್ತೆ, ಎಲ್ಲವೂ ಸಹ ಪರ್ಫೆಕ್ಟ್ ಆಗತ್ತೆ. ಈ ಒಂದು ಟೆಕ್ನಿಕ್ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋ ಭರವಸೆ ನನಗಿದೆ. ಹಾಗೆಯೇ ನೀವು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಸಾಧಕ ಪ್ರೋ ಬ್ಯಾಚ್ನಲ್ಲಿ ಡೈಲಿ ಲೈವ್ ಕ್ಲಾಸಸ್ಗಳು ನಡೀತಾ ಇರುತ್ತೆ, ಜಾಯ್ನ್ ಆಗಿ. ಹಾಗೆ ನೀವು PU1ನ ಆರಂಭ ಅಥವಾ PU2ನ ವಿಜೇತ ಬ್ಯಾಚಸ್ಗಳನ್ನ ಜಾಯ್ನ್ ಆಗಿ, ಅಲ್ಲೂ ಡೈಲಿ ಲೈವ್ ಕ್ಲಾಸಸ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾದಂತಹ ಫುಲ್ ಪ್ರಿಪ್ರೇಷನನ್ನು ಕೊಡ್ತೇವೆ. ಆ್ಯಂಡ್ ಹೇಗೆ ಫಿಕ್ಸ್ ಮಾಡಬೇಕು ಅಂತ ಹೇಳಲಿಕ್ಕೆ ನಾನಂತೂ ಇದ್ದೇ ಇರ್ತೇನೆ. ಅದಕ್ಕೋಸ್ಕರ ನಮ್ಮ PU ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.